ಮೈಸೂರಿನಲ್ಲಿ ಇದೀಗ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಡಗರ ಇದೀಗ ಹೆಚ್ಚಾಗ್ತಾ ಇದೆ. ರಾಜ ಪರಂಪರೆಯ ಸಂಪ್ರದಾಯದ ಪ್ರಕಾರ ಆಯುಧ ಪೂಜೆ ಇದೀಗ ನಡೀತಾ ಇದೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆ, ಅರಮನೆಯಲ್ಲಿ ಪಟ್ಟದ ಹಸು, ಕಾರುಗಳಿಗೂ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. 10ನೇ ಬಾರಿಗೆ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ರಾಜಪುರೋಹಿತರ ಮಾರ್ಗದರ್ಶನದ ಪ್ರಕಾರ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಪಟ್ಟದ ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಅರಮನೆಯಿಂದ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತಂದು ಅಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ವಿಶೇಷ ಪೂಜೆ ಇದು. ರಾಜ ಪರಂಪರೆಯ ಸಂಪ್ರದಾಯದ ಪ್ರಕಾರ ಈ ಪೂಜೆಯನ್ನ ನಡೆಸಲಾಗ್ತಾ ಇದೆ. ರಾಜಪುರೋಹಿತರ ಮಾರ್ಗದರ್ಶನ ಇದೆ. 10ನೇ ಬಾರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಸೈಡ್ ಸರ್ ಮೈಸೂರು ಅರಮನೆಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಪ್ರಮುಖವಾಗಿ ಇವತ್ತು ಆಯುಧ ಪೂಜೆ. ಮೈಸೂರು ದಸರಾ ಅಂದರೆ ಎರಡು ರೀತಿಯಲ್ಲಿ, ಒಂದು ಕಡೆಯಲ್ಲಿ ಸರ್ಕಾರದ ಕಡೆಯಿಂದ ಆಯೋಜನೆ ಆಗ್ತಾ ಇರುವಂತಹ ದಸರಾ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಅರಮನೆಯಲ್ಲಿ ನಡೆಯುವಂಥ ಖಾಸಗಿ ದರ್ಬಾರ್ ಆಗಿರಬಹುದು. ಇದೆಲ್ಲವೂ ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಗಳು ಇದು ಮತ್ತೊಂದು ತೂಕ. ಸೊ ಈ ಒಂದು ಕ್ಷಣಗಳು ಕೂಡ ಅತ್ಯಂತ ವಿಶೇಷವಾಗಿರೋದು. ಸೊ ಹಾಗಾಗಿ ಮೈಸೂರಿನ ಅರಮನೆಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಇಲ್ಲಿನ ಪ್ರತಿಯೊಂದು ಕಾರ್ಯಗಳು ಕೂಡ ನಡೆಯುತ್ತೆ. ಇವತ್ತು ನಡೆಯುವಂಥ ಈ ಒಂದು ಆಯುಧ ಪೂಜೆ ಕೂಡ ಅಷ್ಟೇ. ಇದು ಕೂಡ ಬಹಳಷ್ಟು ಗಮನ ಸೆಳೆಯುವಂತಹ, ಬಹಳಷ್ಟು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದೀಗ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಪಟ್ಟದ ಶಸ್ತ್ರಾಸ್ತ್ರಗಳಿಗೆ ಈಗ ಪೂಜೆಯನ್ನ ನೆರವೇರಿಸ್ತಾ ಇರೋದು. ಅರಮನೆಯ ರಾಜ ಪುರೋಹಿತರ ಮಾರ್ಗದರ್ಶನದ ಪ್ರಕಾರ ಈ ಒಂದು ಪೂಜೆಗಳು ನಡೀತಾ ಇದೆ. ಅರಮನೆಯಿಂದ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತಂದು ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಆಯುಧಗಳಿಗೆ ಪೂಜೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಖಾಸಗಿ ದರ್ಬಾರ್ನ ರೀತಿಯಲ್ಲೇ ಇದೀಗ ಆಯುಧಗಳಿಗೆ ಪೂಜೆಯನ್ನು ನಡೆಸ್ತಾ ಇರುವಂಥದ್ದು. ಪಟ್ಟದ ಕತ್ತಿ ಸೇರಿದಂತೆ ಹಲವು ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಶತಮಾನಗಳಿಂದಲೂ ಕೂಡ ಈ ಪ್ರಕ್ರಿಯೆ ನಡೀತಾ ಇದೆ. ರಾಜ ಪುರೋಹಿತರ ಮಾರ್ಗದರ್ಶನದ ಪ್ರಕಾರ ಈ ಒಂದು ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಅರಮನೆಯ ಒಳಗೆ ನಡೆಯುವಂತಹ ರಾಜವಂಶಸ್ಥರ ಈ ಒಂದು ಪ್ರತಿಯೊಂದು ಸಂಪ್ರದಾಯಗಳು ಕೂಡ ಬಹಳಷ್ಟು ಆಕರ್ಷಣೀಯವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಈ ಒಂದು ಆಯುಧ ಪೂಜೆ. ಮೈಸೂರಿನ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನು ಈ ಒಂದು ಆಯುಧ ಪೂಜೆಯ ಸಂದರ್ಭದಲ್ಲಿ ಅವುಗಳಿಗೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ರಾಜ ಪರಂಪರೆಯ ಸಂಪ್ರದಾಯದ ಪ್ರಕಾರ ಈ ಪೂಜೆ ನಡೀತಾ ಇದೆ. ಆಯುಧ ಪೂಜೆಯ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.